ವೀಕ್ಷಕರೇ, ಎಮೋ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಮಗಾರಿಯನ್ನು 3 ತಿಂಗಳಲ್ಲಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಮಾಜಿ ಸಚಿವ ಎ ಮಂಜು. ನಿರಂತರ ವಿದ್ಯುತ್ ಪೂರೈಕೆ ಸಲುವಾಗಿ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಪಂಪ್ ಹೌಸ್ಗೆ HT ಲೈನ್ ಅಳವಡಿಕೆ, ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಜನವರಿ 20-21ರಂದು ಹಾಸನದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ, ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಸಂಕ್ರಾಂತಿ ಹಬ್ಬವನ್ನ ಎಲ್ಲೆಡೆ ಅತ್ಯಂತ ಸಡಗರ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಹಬ್ಬದ ಮುನ್ನಾ ದಿನ ನಗರದಲ್ಲಿ ಭರ್ಜರಿ ವ್ಯಾಪಾರ ಕಂಡುಬಂತು. ನಗರದ ಮಹಾವೀರ ವೃತ್ತದ 4 ರಸ್ತೆಗಳ ಬದಿಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ ವ್ಯಾಪಾರ ಜೋರಾಗಿತ್ತು. ಸಂಕ್ರಾಂತಿ ಎಂದರೆ ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು, ಅವರೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳು ಪ್ರಮುಖವಾಗಿದ್ದು, ಅವುಗಳ ಖರೀದಿಗೆ ಜನರು ಹೆಚ್ಚಿನ ಆಸಕ್ತಿ ತೋರಿದರು. ಹಬ್ಬದ ವಸ್ತುಗಳ ಬೆಲೆಯೂ ಸಹ ಏರಿಕೆಯಾಗಿದ್ದರೂ ಸಂಕ್ರಾಂತಿ ಆಚರಣೆಗೆ ಜನರು ಖರೀದಿಯಲ್ಲಿ ಹಿಂದೆ ಸರಿಯಲಿಲ್ಲ. ಮಾರುಕಟ್ಟೆಯಲ್ಲಿ ದಿನವಿಡೀ ಜನಸಂದಣಿ ಕಂಡುಬಂದಿದ್ದು, ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯಿತು. ಹಬ್ಬದ ಸಂಭ್ರಮಕ್ಕೆ ತಕ್ಕಂತೆ ಹಾಸನ ನಗರದ ಮಾರುಕಟ್ಟೆಗಳು ಕಳೆಗಟ್ಟಿದ ದೃಶ್ಯ ಕಂಡುಬಂದವು. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆ ಸುಮಾರು 190 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಯಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ತಿಳಿಸಿದರು. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, 120 ಕೋಟಿ ವೆಚ್ಚದ ಮೊದಲ ಹಂತದ ಯೋಜನೆಯಿಂದ 40 ಹಳ್ಳಿಗಳ ಕೆರೆ ಕಟ್ಟೆಗಳಿಗೆ ನೀರು ಹರಿದು ಅಂತರ್ಜಲ ಕೂಡ ವೃದ್ಧಿಸಿ ರೈತರಿಗೆ ಬೆಳೆ ಬೆಳೆಯಲು ಅನುಕೂಲ ಆಗಲಿದೆ. 11 ಕಿಲೋಮೀಟರ್ ಉದ್ದದವರೆಗೂ ಕೊಳವೆ ಪೈಪುಗಳನ್ನು ಅಳವಡಿಸಿ ಮುಸವತ್ತೂರು ಬಳಿ ತೊಟ್ಟಿಗೆ ತುಂಬಿಸಿದ ಬಳಿಕ ಕೆರೆ ಕಟ್ಟೆಗಳಿಗೆ ಹರಿಸಲಾಗುವುದು. ರೇಸಿಂಗ್ ಮೇನ್ ಪೈಪ್ ಅಳವಡಿಸಲು 3.65 ಕಿಲೋಮೀಟರ್ ದೂರದವರೆಗೆ ಬೆಳೆ ಹಾಳಾಗಲಿದೆ ಎಂದು ರೈತರು ತಕರಾರು ತೆಗೆದು ಅಡ್ಡಿಪಡಿಸಿದ್ದರು. ಇದೀಗ ರೈತರೊಂದಿಗೆ ಮಾತುಕತೆ ನಡೆಸಿದ್ದು, ಭೂ ಸ್ವಾಧೀನಕ್ಕೆ ಜಮೀನು ಕಳೆದುಕೊಂಡ ರೈತರಿಗೆ ಹಾಗೂ ಬೆಳೆ ಕಳೆದುಕೊಂಡವರಿಗೆ ನಿಯಮಾನುಸಾರ ಪರಿಹಾರ ದೊರಕಿಸಿಕೊಡಲಾಗುವುದು. ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಿ 3 ತಿಂಗಳಲ್ಲಿ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು. ಮೊದಲ ಹಂತದ ಕಾಮಗಾರಿ ಮುಗಿದ ಕೂಡಲೇ 77 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2ನೇ ಹಂತದ ಕಾಮಗಾರಿಗೆ ಸರ್ಕಾರದ ಮೇಲೆ ಒತ್ತಡ ತಂದು ಟೆಂಡರ್ ಕರೆಸಲಾಗುವುದು. ಯೋಜನೆಯ ಕಾಮಗಾರಿ ಪೂರ್ಣಗೊಂಡರೆ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಮಲ್ಲಿಪಟ್ಟಣ, ಕೊಣನೂರು, ದೊಡ್ಡಮಕ್ಕೆ ಹೋಬಳಿ ಗಡಿ ಭಾಗದ ಹಳ್ಳಿಗಳ ಕೆರೆ ಕಟ್ಟೆಗಳಿಗೆ ನೀರು ಹರಿದು ಈ ಭಾಗದ ರೈತರ ಬರಗಾಲದ ಬವಣೆ ನೀಗಲಿದೆ ಎಂದು ಹೇಳಿದರು. 6-7 ವರ್ಷದ ಹಿಂದೆ ಸ್ಯಾಂಕ್ಷನ್ ಆಗಿದ್ದು ಸುಮಾರು 120 ಕೋಟಿ ರೂಪಾಯಿ ಅಂದಾಜಲ್ಲಿ 117 ಟ್ಯಾಂಕ್ಸ್ಗಳು ಸೋಮವಾರಪೇಟೆ ಮತ್ತು ಅರಕಲಗೂಡು ತಾಲೂಕು ಸೇರಿ ಅದರದ್ದು ಬೆನಿಫಿಟ್ ವಿಲೇಜ್ಗಳು 47ರಿಂದ 50 ವಿಲೇಜ್ಗಳು ಬೆನಿಫಿಟ್ ಆಗ್ತವೆ. ರೈಸಿಂಗ್ ಮೇನು ಸುಮಾರು 10.1 ಅಂದರೆ ಅಂದಾಜು 11 ಕಿಲೋಮೀಟರ್ಸ್ ರೈಸಿಂಗ್ ಮೇನ್ ಇರ್ತದೆ. ಸಬ್ಲೈನ್ಗಳು ಒಟ್ಟು 78.83 ಕಿಲೋಮೀಟ್ರು. ಇದರಲ್ಲಿ ಸ್ವಲ್ಪ ರೈಸಿಂಗ್ ಮೇನಲ್ಲಿ ತೊಂದರೆ ಆಗಿತ್ತು, 2.65. ರೈತರ ಹತ್ರ ಮಾತಾಡಿ ಅಧಿಕಾರಿಗಳು ನಾವೆಲ್ಲ ಸೇರಿ ರೆವಿನ್ಯೂ ಡಿಪಾರ್ಟ್ಮೆಂಟು, ಇರಿಗೇಷನ್ ಡಿಪಾರ್ಟ್ಮೆಂಟು, PWD, ಎಲೆಕ್ಟ್ರಿಸಿಟಿ, ಫಾರೆಸ್ಟ್ ಎಲ್ಲ ಸೇರಿ ಅದನ್ನು ತೆರವು ಮಾಡಿಕೊಟ್ಟು ಮಾಡೋದಕ್ಕೆ ರೈತರು ಕೂಡ ಒಪ್ಕೊಂಡು ಅವರ ಹಣವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ತಗೊಂಡಿದ್ದೀನಿ. ನಮ್ಮ ಇಲಾಖೆಯವರು ಕೂಡ ಕಾನೂನು ಪ್ರಕಾರ ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಆಗಿದೆ. ಬಹುಶಃ ಇದನ್ನು ಸುಮಾರು 2.5ರಿಂದ 3 ತಿಂಗಳೊಳಗಡೆ ಟ್ರಯಲ್ ರನ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಮತ್ತು ಕಾಂಟ್ರಾಕ್ಟ್ರು ಕೂಡ ಅಷ್ಟರೊಳಗಡೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. KB ಅದನ್ನೆಲ್ಲ ಅಷ್ಟರೊಳಗಡೆ ನಾವೆಲ್ಲ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ಕೂಡ ತುರ್ತಾಗಿ ಮಾಡ್ತೀವಿ. ಇದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ಕೂಡ ಸುಮಾರು 77 ಕೋಟಿ ರೂಪಾಯಿನಲ್ಲಿ ಒಟ್ಟು 80 ಕೆರೆಗಳು ಬೆನಿಫಿಟ್ಸ್ ಅದರಲ್ಲಿ 32 ವಿಲೇಜ್ಗಳು. ಅದಾದರೆ ಮಲ್ಲಿಪಟ್ಟಣ ಹೋಬಳಿ, ಕೊಣನೂರು ಹೋಬಳಿ, ಪಾರ್ಟ್ ಆಫ್ ಮಗ್ಗೆ ಇವೆಲ್ಲದೂ ಕೂಡ ಎಲ್ಲ ಹಳ್ಳಿಗಳ ಕೆರೆಗಳು ಕೂಡ ತುಂಬುತ್ತದೆ. ರೈತರಿಗೆ ಈ ಟ್ಯಾಂಕಿಗೆ ನೀರು ಬಿದ್ದರೆ ಅವರ ಬೋರ್ವೆಲ್ ರೀಚಾರ್ಜ್ ಆಗಿ ಆರ್ಥಿಕವಾಗಿ ಚೆನ್ನಾಗೋದಕ್ಕೆ ಒಂದು ಅವಕಾಶ ಆಗ್ತದೆ. ಈ ಸರ್ಕಾರದ ಪ್ರೋಗ್ರಾಮನ್ನು ತುರ್ತಾಗಿ ಮಾಡಬೇಕು ಅಂತ ಹೇಳಿ ನಂದು ಹಠ ಇದೆ. ಇದನ್ನು ಹೆಚ್ಚು ಕಡಿಮೆ 3 ತಿಂಗಳಲ್ಲೇ ಟ್ರಯಲ್ ರನ್ ಮಾಡಿ ಇನ್ನು 4-5 ತಿಂಗಳೊಳಗಡೆ ಪರ್ಮನೆಂಟಾಗಿ ಶಾಶ್ವತವಾಗಿ ನೀರು ಹರಿಸ್ತಕ್ಕಂಥದ್ದಿದೆ. ಆ 3 ತಿಂಗಳು ಒಳಗಡೆ
ಇದು ಸೆಕೆಂಡ್ ಟೆಂಡರ್ ಕೂಡ ಕರೆಯೋಕ್ಕೆ ಸರ್ಕಾರಕ್ಕೆ ಒತ್ತಾಯ ಹಾಕಿ ಮಾಡಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಕುಶಾಲನಗರ ಹಾರಂಗಿ ಜಲಾಶಯ ಯೋಜನೆ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ, ರಾಮನಾಥಪುರ ಹಾರಂಗಿ ಪುನರ್ವಸತಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ದೀಪಕ್, ತಹಸೀಲ್ದಾರ್ ಕೆಸಿ ಸೌಮ್ಯ, ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಬಿಂದು, ಭೂ ದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕ ಸುಂದರ್, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು, ರೈತರು ಹಾಜರಿದ್ದರು. ಯಾವುದೇ ಅಡಚಣೆಯಾಗದ ರೀತಿಯಲ್ಲಿ ನಿರಂತರ ವಿದ್ಯುತ್ ಪೂರೈಕೆ ಸಲುವಾಗಿ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಪಂಪ್ ಹೌಸ್ಗೆ 3 ಪ್ರತ್ಯೇಕ ಲೈನ್ಗಳಾಗಿ HT ಕೇಬಲ್ ಅಳವಡಿಕೆ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಪಂಪ್ ಹೌಸ್ ಆವರಣದಲ್ಲಿ ಬಿಡಿಬಿಡಿಯಾಗಿ ಪ್ರತ್ಯೇಕ ಲೈನ್ ಆಗಿ HT ಕೇಬಲ್ ಅಳವಡಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕು ಕಚೇರಿ, ನೀರು ಸರಬರಾಜು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿನ ನಿರಂತರ ವಿದ್ಯುತ್ ಪೂರೈಕೆಗೆ ಅಡಚಣೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಇದರೊಂದಿಗೆ ಹಿರಿಸಾವೆ ಏತ ನೀರಾವರಿ ಯೋಜನೆಗೆ ವಿದ್ಯುತ್ ಒದಗಿಸುವ HT ಲೈನ್ ಆಗಿಂದಾಗ್ಗೆ ತೊಂದರೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಇದೀಗ ಶಾಶ್ವತ ಪರಿಹಾರದ ಸಲುವಾಗಿ ಪ್ರತ್ಯೇಕ ಕೇಬಲ್ ಅಳವಡಿಸುವ ಮೂಲಕ ಬದಲಾವಣೆಗೆ ಮುಂದಾಗಿದ್ದೇವೆ. ಇದರಿಂದ ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ವಿದ್ಯುತ್ ಪೂರೈಕೆಗೆ ಯಾವುದೇ ತೊಂದರೆಯಾಗದ ರೀತಿ ಕ್ರಮ ಕೈಗೊಳ್ಳಲಾಗಿದೆ. ಗನ್ನಿಕಡದ ಬಳಿಯಲ್ಲಿನ ಹೇಮಾವತಿ ಹೊಳೆಯಿಂದ ಪಂಪ್ ಹೌಸ್ಗೆ ಬರುವ ನೀರನ್ನು ಇಲ್ಲಿಂದ ಲಿಫ್ಟ್ ಮಾಡಲು ಇನ್ನು ಮುಂದೆ ಯಾವುದೇ ತೊಂದರೆಯಾಗದು ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕು ಕಚೇರಿಗೆ ನಿರಂತರ ವಿದ್ಯುತ್ ಯಾವುದೇ ಅಡಚಣೆಯಿಲ್ಲದೆ ಪೂರೈಕೆ ಆಗಲಿದೆ ಎಂದು ಹೇಳಿದರು. ಏನು ನಮ್ಮ ಈ ಒಂದು ಉಪವಿಭಾಗ ವ್ಯಾಪ್ತಿಯಲ್ಲಿ ಏನು HT ಲೈನ್ ಏನಿತ್ತು ಅದು ಕೇಬಲ್ ಇತ್ತು, ಅದನ್ನು ಓಪನ್ ಆಗಿ ಮೂರು ವೈರ್ಗಳನ್ನು ಓಪನ್ ಆಗಿ ಎಳಿತಕ್ಕಂಥ ಒಂದು ಇದಕ್ಕೆ, ಯಾಕೆಂದರೆ ಅದು ತುಂಬ ಫೇಲ್ಯೂರ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಆಫೀಸು ಮತ್ತು ವಾಟರ್ ಸಪ್ಲೈಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಆ ಕಾರಣದಿಂದ ಅದು ಜೊತೆಗೆ ನಮ್ಮ ಹಿರಿಸೇವೆ ಲಿಫ್ಟ್ ಇರಿಗೇಷನ್ಗೆ ಅಲ್ಲೂ ಕೂಡ HT ಲೈನ್ ಸ್ವಲ್ಪ ಆಗಿದ್ದಾಗೆ ಸಮಸ್ಯೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಂಡ್ರೋಳ್ಗಳ ಲೈನ್ಗೂ ಕೂಡ ಸೇರ್ಪಡೆಯಾಗಿದೆ. ಈ ಸಂದರ್ಭ ನಮ್ಮ AW ಕೃಷ್ಣ ಅವರಿದ್ದಾರೆ, ಅಧ್ಯಕ್ಷರು ನಮ್ಮ ರಮೇಶ್ ಅವರು, ಪ್ರಶಾಂತ್ ಅವರು ಗುತ್ತಿಗೆದಾರಿದ್ದಾರೆ, ಇಲ್ಲಿದ್ದಾರೆ, ಎಲ್ಲ ನಮ್ಮ ಗುತ್ತಿಗೆದಾರ ಸ್ನೇಹಿತರುಗಳಿದ್ದಾರೆ. ಇದು ಮಾಡಿರೋದ್ರಿಂದ ಈಗ ಮಳೆಗಾಲ, ಈಗ ಬೇಸಿಗೆ ಕಾಲ ಬರ್ತಾಯಿದೆ, ನೆಕ್ಸ್ಟ್ ಮಳೆಗಾಲ ಬರ್ತದೆ. ಆ ಸಂದರ್ಭದಲ್ಲಿ ಲಿಫ್ಟಿಗೂ ಕೂಡ ನಮಗೆ ಅನಾನುಕೂಲ ಆಗ್ತಿದ್ದು, ಅದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಸ್ಪಿಟಲ್ಗೂ ಕೂಡ ಯಾವಾಗಲೂ ನಿರಂತರವಾಗಿ ವಿದ್ಯುತ್ತು ನಾವು ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಸೂಕ್ತ ಇದೆ. ತಾಲೂಕು ಆಫೀಸಲ್ಲೂ ಕೂಡ ಆಗಿದ್ದಾಗೆ ವೇರಿಯೇಷನ್ಸ್ ಆಗ್ತಿದ್ದು. ಇಲ್ಲಿ ವಾಟರ್ ಸಪ್ಲೈ ಹೇಗೆಂದರೆ ಗನ್ನಿ ಕಡದಿಂದ ಇಲ್ಲಿಗೆ ನೇರವಾಗಿ ನೀರು ಬಂದುಬಿಡುತ್ತೆ ಫಿಲ್ಟ್ರಿಂದ. ಇಲ್ಲಿಂದ ಲಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಯೋಜನೆಯನ್ನು ಇದು ಅನುಮೋದನೆ ಮಾಡಿ ಪ್ರಶಾಂತ್ ಅವರು ಕಾಂಟ್ರಾಕ್ಟರ್ಗೆ ಅವ್ರಿಗಾಗಿದೆ. ಎಲ್ಲ ನಮ್ಮ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಇದು ಸುಸೂತ್ರವಾಗಿ ಈ ಕಾಮಗಾರಿ ನೆರವೇರಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ ವೇಳೆ TAPCMS ನಿರ್ದೇಶಕರಾದ MR ಅನಿಲ್ ಕುಮಾರ್, ಜಗದೀಶ್, AEE ಕೃಷ್ಣ, ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್, ಗುತ್ತಿಗೆದಾರ ಪ್ರಶಾಂತ್ ಸೇರಿ ಇತರರು ಹಾಜರಿದ್ದರು. ಶಿವಯೋಗಿ ಸಿದ್ದರಾಮ ಜಯಂತಿಯ ಅಂಗವಾಗಿ ನಗರದಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಸಂಭ್ರಮ, ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತಸದ ವಿಚಾರ. ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಮಠಾಧೀಶರು ಭಾಗವಹಿಸಿರುವುದು ವಿಶೇಷವಾಗಿದೆ. ಶಿವಯೋಗಿ ಸಿದ್ದರಾಮರು ಶರಣ ಪರಂಪರೆಗೆ ಹೊಸ ನಾಂದಿ ಹಾಡಿದ ಮಹಾನ್ ಶರಣರಾಗಿದ್ದಾರೆ. ಸಿದ್ದರಾಮರ ಸಂದೇಶಗಳು ಸಮಾಜ ಪರಿವರ್ತನೆಗೆ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ನಗರದಲ್ಲಿ ಮಹಾಸ್ವಾಮಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಸಡಗರದಿಂದ, ಸಂಭ್ರಮದಿಂದ, ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಅರಕಲಗೂಡಿನಿಂದ ಮತ್ತು ತಣ್ಣೀರಳ್ಳ ಮಠ, ಜವರಹಳ್ಳಿ ಮಠ, ಸೀಗೆ ಮಠ, ಹೀಗೆ ಅಲ್ಲಿನ ಎಲ್ಲ ಸ್ವಾಮೀಜಿಗಳು ಸಹ ಕೈಗೂಡಿದ್ದಾರೆ. ಮತ್ತು ಎಲ್ಲ ಬಾಂಧವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಕೈಗೂಡಿ ನಿಜವಾಗಿ ಹೇಳಬೇಕು ಅಂದರೆ ಮಹಾಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ, ನಿಮಗೆ ಗೊತ್ತಿರೋ ಹಾಗೆ ಶರಣ ಪರಂಪರೆಗೆ ಒಂದು ಹೊಸ ನಾಂದಿಯನ್ನೇ ಹಾಡಿದವರು, ಬಸವೇಶ್ವರರನ್ನು ನಿಜವಾದ ಗುರು ಅಂತ ಕರೆದವರು. ಅದರಲ್ಲೂ ನಾವು ಮುಖ್ಯವಾಗಿ ಅವರ ಸಂದೇಶ ನಮ್ಮ ಸಮಾಜ ಪರಿವರ್ತನೆಗೆ ಯಾಕೆ ಅವಶ್ಯಕತೆ ಅಂದರೆ, ಅವರು ಹೇಳ್ತಾರೆ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನರ ಪರಮಾವತಾರ ಅಂತ ಅವರು ಹೇಳ್ತಾರೆ. ಅಂದರೆ ಒಂದು ಹೆಣ್ಣನ್ನು ಲಿಂಗವನ್ನು ಮೀರಿ ಅವರನ್ನು ಮಲ್ಲಿಕಾರ್ಜುನನಿಗೆ ಹೋಲಿಕೆ ಮಾಡಿದ ಬಹುಶಃ ಇಂತಹ ಶರಣರು
ನಮ್ಮ ನಾಡನ್ನು, ನುಡಿಯನ್ನು, ಭಾಷೆಯನ್ನು, ಸಂಸ್ಕೃತಿಯನ್ನು, ಸಮಾಜವನ್ನು ಪರಿಶುದ್ಧಗೊಳಿಸುವಲ್ಲಿ ಅವರ ಕೊಡುಗೆ ಅಪಾರ. ಅಂಥವರ ಜಯಂತಿಯನ್ನು ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ನಾವೇ ಧನ್ಯರು ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಅರಕಲಗೂಡು ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಜಮೈನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಸಿಗೇಗುಡ್ಡದ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಬಿಪಿ ಐಸಾಮಿಗೌಡ, ಗ್ರಾನೆಟ್ ರಾಜಶೇಖರ್, ಎಚ್ವಿ ಹೇಮಂತ್ ಕುಮಾರ್, ಮಂಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ತಿಂಗಳ 24ರಂದು ಹಾಸನದಲ್ಲಿ ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆ ಕುರಿತು ಚರ್ಚಿಸಲು ಜನವರಿ 17ರಂದು ಪಟ್ಟಣದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ ಸತೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶನಿವಾರ ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ರಾಮನಾಥಪುರ ರಸ್ತೆಯಲ್ಲಿರುವ ಚಿಲುಮೆ ಮಠದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ, ಪಕ್ಷದ ಜಿಲ್ಲಾ ಮುಖಂಡರು ಸಭೆಯಲ್ಲಿ ಪಾಲ್ಗೊಳ್ಳುವರು. ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಜನತಾದಳ ಜಾತ್ಯತೀತ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ದಿನಾಂಕ 24/1/2026 ಹಾಸನದಲ್ಲಿ ಹಾಸನ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಮತ್ತು ಮುಖಂಡರುಗಳ ಸಮಾವೇಶವನ್ನು ಏರ್ಪಾಡು ಮಾಡಿದ್ವಿ. ಅದರ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳು ಕೂಡ ನಮ್ಮ ಪಕ್ಷದ ಮುಖಂಡರು ನಾಯಕರಾದ ರೇವಣ್ಣವರು ಎಲ್ಲ ತಾಲೂಕುಗಳು ಕೂಡ ಒಂದು ಸಭೆಯನ್ನು ಮಾಡಿ, ಕಾರ್ಯಕರ್ತ ಸಭೆಯನ್ನು ಮಾಡಿ ಒಂದು ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕುಗಳು ಕೂಡ ಇದೇ ತಿಂಗಳು 17ನೇ ತಾರೀಕು ಶನಿವಾರ ಅರಕಲಗೂಡು ಚಿಲುಮೆ ಮಠದ ಒಂದು ಕಲ್ಯಾಣ ಮಂಟಪದಲ್ಲಿ ನಮ್ಮ ಅರಕಲಗೂಡು ತಾಲೂಕು ಮತ್ತು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಸಮಾವೇಶವನ್ನು ಏರ್ಪಾಡು ಮಾಡಿದ್ವಿ. ಆ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾದಂಥ ಮಂಜಣ್ಣವರ ನೇತೃತ್ವದಲ್ಲಿ ಏರ್ಪಾಡು ಮಾಡಿದ್ವಿ. ಆ ದಿವಸ ನಮ್ಮ ಪಕ್ಷದ ಮುಖಂಡರಾದಂಥ ರೇವಣ್ಣವರು ಕೂಡ ಆ ದಿನ ಸಭೆಗೆ ಆಗಮಿಸಿ ಆ ದಿವಸ ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲಿ ಮತ್ತು ಮಾಜಿ ನಿರ್ದೇಶಕರು, ಸದಸ್ಯರೆಲ್ಲ ಕೂಡ ಆಗಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 17ನೇ ತಾರೀಕೇನು ಸಭೆಯನ್ನು ಕರೆದಿದ್ದೀವಿ. ಆ ಸಭೆಗೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಮತ್ತು ಪಕ್ಷದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದರ ಸಭೆಯನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ನರಸೇಗೌಡ, ಕೃಷ್ಣೇಗೌಡ, ಎಎಂ ರಘು, ಜಬೀವುಲ್ಲಾ ಹಾಜರಿದ್ದರು. ಜನವರಿ 20ರಂದು ನಗರದಲ್ಲಿ ನಡೆಯುವ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ವಿಜಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಮಾತನಾಡಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಮಿತಿ ಮುಂದಾಗಿರುವುದು ಸಂತಸದ ವಿಚಾರ. ಇದೇ ಮೊದಲ ಬಾರಿಗೆ ಹಾಸನ ನಗರಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷತೆ. ಇಂತಹ ಐತಿಹಾಸಿಕ ಹೋರಾಟದ ವಿಜಯವನ್ನು ಸ್ಮರಿಸುವ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಬಲಪಡಿಸುತ್ತವೆ ಎಂದು ಹೇಳಿದರು. 208ನೇ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಒಂದು ಚಾಲನೆಯನ್ನು ನೀಡಲಾಗ್ತಿದೆ. ಎಲ್ಲ ಬೈಕ್ ಜಾಥವನ್ನು ನಡೆಸುವ ಮುಖಾಂತರ ಇವತ್ತು 100 ಜನ ಬೈಕಿನಲ್ಲಿ ಒಂದು ಜಾಥವನ್ನು ಆಯ್ಕೊಂಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ಜಿಯವರ ಒಂದು ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ತಾ ಮತ್ತು ಅವರ ಕೋರೆಗಾಂವ್ ಹೋರಾಟದ 108ನೇ ಒಂದು ಸ್ಮರಣೆಯನ್ನು ಮಾಡುತ್ತಾ ಒಂದು ಸಂದೇಶವನ್ನು ಸಮಾಜಕ್ಕೆ ಮತ್ತು ಹೋರಾಟದ ಪ್ರತೀಕವಾಗಿ ಒಂದು ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ಕೆ ಒಂದು ಚಾಲನೆಯನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಒಂದು ಸಂಘದ ವತಿಯಿಂದ ಅವರೇನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜನವರಿ 20ನೇ ತಾರೀಕು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಹ ಆಯೋಜಿಸಿಕೊಳ್ಳಲಾಗಿದೆ. ಮಾನ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಜಿ ಅವರ ಮೊಮ್ಮಗರಾದ ಭೀಮರಾವ್ ಅವರ ಉಪಸ್ಥಿತಿಯಲ್ಲಿ ಇದು ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇಂತಹ ಕಾರ್ಯವನ್ನು ನೆರವೇರಿಸ್ತಾ ಎಲ್ಲ ಸಂಘದ ಮತ್ತು ಸಮುದಾಯದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಎಚ್.ಕೆ. ಸಂದೇಶ್, ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಹಳ್ಳಿ ಜಗದೀಶ್, ಗೋವಿಂದರಾಜು, ಹರೀಶ್ ಉಡುವಾರೆ, ಲಕ್ಷ್ಮಣ್, ಶಿವಮ್ಮ, ಜೈಭೀಮ್ ಬ್ರಿಗೇಡ್ ರಾಜೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ಇದೇ ತಿಂಗಳ 20 ಮತ್ತು 21ರಂದು 2 ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿವೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಆಯೋಜಿಸಲಾಗುತ್ತಿವೆ. ಜನವರಿ 20ರಂದು ಬೆಳಗ್ಗೆ 11 ಗಂಟೆಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆ.ಎಂ. ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಭಾಗವಹಿಸುವರು ಎಂದು ಹೇಳಿದರು. ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಜಿಲ್ಲಾ ಆಡಳಿತದ DC, SP, CEO ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಕ್ರೀಡೆ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರುತ್ತೆ. ವಿವಿಧ ವಯೋಮಾನಗಳ ಇದರಲ್ಲಿ ಕೆಲವು ವೈಯಕ್ತಿಕ ಮತ್ತು ಗುಂಪು ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ಹಮ್ಮಿಕೊಂಡು 20-21ನೇ ತಾರೀಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತು ಎಲ್ಲ ನೌಕರರಿಗೆ ನಾವು ಆನ್ಲೈನ್ ಲಿಂಕನ್ನು ಕಳಿಸಿದ್ದೀವಿ. ಆ ಆನ್ಲೈನ್ ಲಿಂಕಲ್ಲಿ ಆಗಲೇ ಇವತ್ತಿನವರೆಗೆ ಟಿಲ್ ನಾವು 2800 ಚಿಲ್ಲರೆ ನಾಮಿನೇಟ್ ಆಗಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇನ್ನು 16ನೇ ತಾರೀಕುವರೆಗೂ ನಾವು ಅದನ್ನು ಮುಂದುವರಿಸಿ ಸ್ಪಾಟ್ ರಿಜಿಸ್ಟ್ರೇಷನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 3500 ಜನದ ಮೇಲೆ ನೌಕರರು ಬಂದು ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ನೌಕರರು ಏನು ಈ ಹಾಸನ ಜಿಲ್ಲೆಯ ಹೆಸರನ್ನು ಉಳಿಸುವಂಥ ಕಾರ್ಯಗಳನ್ನ ಮಾಡಬೇಕು. ಇಲ್ಲಿಂದ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಹೋಗ್ಬೋದು. ಅವರಿಗೆ ನೌಕರರಿಗೆ ಅವಕಾಶಗಳು ಕಡಿಮೆ. ಅವರಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲ ಕಡೆ ಹೋಗಿ ಅವರು ಕ್ರೀಡೆಗಳನ್ನ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಈ ಸರ್ಕಾರ ಹಮ್ಮಿಕೊಂಡಿರೋಂಥ ಈ ಕ್ರೀಡೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ಕೂಡ ನಡೀತಾ ಇದೆ. ಅದರಲ್ಲಿ ಅವರ ಪ್ರತಿಭೆಗಳನ್ನ ಗುರುತಿಸುವಂಥ ಕೆಲಸವನ್ನು ನಾವು ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ರಾಜ್ಯಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ಲಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಒಂದು ಚಟುವಟಿಕೆಯನ್ನು ಭಾಗಿಯಾಗಲಿಕ್ಕೆ ನೌಕರರಿಗೆ ನಾವು ಈ ಮೂಲಕ ಎಲ್ಲರಿಗೂ ಕೋರಿಕೊಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್, ಖಜಾಂಜಿ ಬಿಆರ್ ಹೇಮಂತ್, ನಿರ್ದೇಶಕರಾದ ಆಶಾ, ರವೀಂದ್ರ, ಎಟಿ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಜನವರಿ 25ರಂದು ನಡೆಯಲಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಭೀಮಾ ಕೋರೆಗಾಂವ್ ಸಮಿತಿಯ ಅಧ್ಯಕ್ಷರಾದ ಎಚ್.ಕೆ. ಸಂದೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೊಮ್ಮಗ ಜಿಲ್ಲೆಗೆ ಭೇಟಿ ನೀಡುತ್ತಿದ್ದು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೊಳೆನರಸೀಪುರ ತಾಲೂಕು ಸೇರಿದಂತೆ ಇಡೀ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರು ಸ್ವಯಂ ಪ್ರೇರಿತರಾಗಿ ಅಂದು ಭಾಗವಹಿಸಬೇಕಾಗಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜು ಗೊರೂರು, ರಾಜಶೇಖರ್ ಹುಲಿಕಲ್, ಡಾಕ್ಟರ್ ವೆಂಕಟೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್,
ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ,
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿರುವ ಜ್ವಲಂತ ಸಮಸ್ಯೆಗಳ ವಿರುದ್ಧ ಪ್ರಾಮಾಣಿಕ ಹೋರಾಟ ನಡೆಸುವುದೇ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಮುಖ್ಯ ಗುರಿಯಾಗಿದೆ ಎಂದು ಹಾಸನ ಜಿಲ್ಲಾಧ್ಯಕ್ಷ ಹಾಗೂ ಮೈಸೂರು ವಿಭಾಗೀಯ ಉಸ್ತುವಾರಿ ನಿರ್ವಹಣೆಯ ಎಸ್ ಕಲವತ್ತಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಸಂಘಟನೆಯನ್ನು ಬಲಪಡಿಸುವುದು, ಅನ್ಯಾಯ ಕಂಡಲ್ಲಿ ಧ್ವನಿ ಎತ್ತಿ ಪ್ರತಿಭಟಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ಹಾಗೂ ನಡೆಯುತ್ತಿರುವ ಅರಾಜಕತೆ, ದಬ್ಬಾಳಿಕೆ, ದುರ್ಬಲ ವರ್ಗಗಳನ್ನು ರಾಜಕೀಯವಾಗಿ ಬಳಸಿಕೊಂಡು ಅಂಚಿಗೆ ತಳ್ಳುವ ಪ್ರವೃತ್ತಿ ಸೇರಿದಂತೆ ಅನೇಕ ಸಮಸ್ಯೆಗಳ ವಿರುದ್ಧ ನ್ಯಾಯಯುತ ಹೋರಾಟ ನಡೆಸುವುದು ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು. ಮೂಲ ಉದ್ದೇಶ ಸಂಘಟಿಸುವ ಮುಖಾಂತರ ಈ ದೇಶದಲ್ಲಿ ಸಂಘಟನೆ ಮಾಡುವ ಮುಖಾಂತರ ಈ ದೇಶದಲ್ಲಿ ಏನು ಈ ದಿನನಿತ್ಯ ನೋಡ್ತಕ್ಕಂಥ ಕೊಲೆ, ಸುಲಿಗೆ, ದರೋಡೆ ಇವೆಲ್ಲ ಇರ್ತಕ್ಕಂಥ ಈ ಸಮಾಜ, ಈ ದೇಶದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಮುಂದಿನ ದಿನಗಳಲ್ಲಿ MP, MLA, ಗ್ರಾಮ ಪಂಚಾಯಿತಿಯವರಿಗೂ ಕೂಡ ಚುನಾವಣೆಗೆ ಸ್ಪರ್ಧಿಸಿ ಈ ದೇಶದಲ್ಲಿ ಆಗ್ತಿರ್ತಕ್ಕಂಥ ಅಸ್ಪೃಶ್ಯತೆ, ಹಸಿವು, ನೋವು, ದುಃಖ, ದುಮಾನಗಳನ್ನೆಲ್ಲವನ್ನು ಕೂಡ ಸರಿಪಡಿಸುವ ಉದ್ದೇಶದಿಂದ ಭಾರತದ ಉದ್ದಗಲಕ್ಕೂ ಆನಂದರಾಜ್ ಅಂಬೇಡ್ಕರ್ ಅವರು ದಿನನಿತ್ಯ ಕೆಲಸ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಜ್ವಲ್ ಎಂಬುವರು ರಾಜ್ಯಾಧ್ಯಕ್ಷರಾಗಿ ದಿನನಿತ್ಯ ಕೆಲಸ ಮಾಡ್ತಾವ್ರೆ. ಹಾಗೆ ಪ್ರತಿ ಗ್ರಾಮೀಣ ಮಟ್ಟದಿಂದ ಈ ಸಂಘಟನೆಯನ್ನು ಸಂಘಟಿಸುತ್ತೇವೆ. ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, MP, MLA ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಗಣೇಶ್ ತೇಜಸ್, DK ಪ್ರವೀಣ್, DS ಜಗದೀಶ್ ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಹಾಲುಗಾಳು ಹೋಬಳಿಯ ನೆಲಕಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ರೆಸಾರ್ಟ್ನಿಂದ ಗ್ರಾಮಸ್ಥರಿಗೆ ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತಿದ್ದು, ಕೂಡಲೇ ಪರಿಶೀಲಿಸಿ ಸರಿಪಡಿಸಬೇಕೆಂದು ಕೋಗಿಲಪಾಡಿ ಗ್ರಾಮ ಪಂಚಾಯಿತಿ ಸದಸ್ಯೆ ಅಕ್ಷತಾ ಆಗ್ರಹಿಸಿದರು. ಗ್ರಾಮದಲ್ಲಿ ಒಂದು ರೆಸಾರ್ಟ್ ಆಗಿದೆ, ಸನ್ರೈಸ್ ಅಂತ ಹೇಳಿ. ಇವರು 2 ವರ್ಷ ಹಿಂದೆಯಿಂದನೂ ಇಲ್ಲೇ ಕಮರ್ಷಿಯಲ್ ಆಗಿ ಆ ಜಾಗ ಕನ್ವರ್ಟ್ ಮಾಡಿಕೊಂಡು ಇತ್ತೀಚೆಗೆ ಒಂದು 2-3 ಇಯರ್ಸ್ ಹಿಂದೆ ಮಾಡ್ತಾಯಿದ್ರು.
ಅವರು ದಿನ ಒಂದು ಫಾರ್ಮ್ ಹೌಸ್ ಅಂತ ಮಾಡಿಕೊಂಡ್ರು, ಒಂದು ರೈತರದ್ದು ಜಮೀನು ತಗೊಂಡು, ಆ ಜಮೀನು ತಗೊಂಡು ಮಾಡುವಾಗ ಅವರು ಪಕ್ಕದಲ್ಲಿರೋ ಅಂಥ ಜಾಗಗಳನ್ನ ಒತ್ತುವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀವು ಕನ್ವರ್ಷನ್ ಲೆಟರ್ನ ಇವ್ರು ಕೊಡ್ತಾರೆ, ನೀವು ನೋಡ್ಬೋದು. ಆ ಕನ್ವರ್ಷನ್ ಲೆಟರಲ್ಲಿ ಒಂದು ರೋಡ್ ಆಕ್ಸೆಸ್ ಇಲ್ಲ, ಆ ಜಾಗಕ್ಕೆ ಹೋಗೋಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಇದನ್ನು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು, ಪಕ್ಕದಲ್ಲಿರೋ ಅಂಥ ಮನೆಗಳವರು ಎಲ್ಲರೂ ಸೇರಿಕೊಂಡು ಅರ್ಜಿ ಕೊಟ್ಟಿದ್ದಾರೆ DC-ಗೆ. ಈಗ ಅವರು ತುಂಬ ಹೋರಾಟಗಳಾದ ಮೇಲೆ ಅವರು ಅದನ್ನು ರದ್ದುಪಡಿಸೋಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಆರ್ಡರ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ರದ್ದುಪಡಿಸಿಲ್ಲ ಅದನ್ನು. ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿರೋ ಪಕ್ಕದಲ್ಲಿರೋ ಅಂಥ ಏನು ಗ್ರಾಮಗಳಿದೆ, ಎಲ್ಲ ಗ್ರಾಮಗಳಿರ್ಬೋದು, ಮನೆಗಳ ಮುಂದೆ ಇರ್ಬೋದು, ಏನೇನು ತೊಗೊಂಬರ್ತಾರೆ ಪ್ಲಾಸ್ಟಿಕ್ಸ್ ಇರ್ಬೋದು, ಎಲ್ಲನ ಅವರು ಗ್ರಾಮಸ್ಥರುಗಳ ಮನೆ ಮುಂದೆಗಳೆಲ್ಲ ಹಾಕ್ತಾ ಇದ್ದಾರೆ. ರೈತರ ಜಮೀನುಗಳನ್ನ ಒತ್ತುವರಿ ಆಲ್ರೆಡಿ ಮಾಡಾಗಿದೆ. ಇವ್ರದ್ದು ಜಮೀನೇ ಆಲ್ಮೋಸ್ಟ್ ಒಂದು 5ರಿಂದ 10 ಗುಂಟೆ ಮಾಡಿದ್ದಾರೆ ಆಲ್ಮೋಸ್ಟ್. ಆಮೇಲೆ ಅವರು ಮಾಡಿರೋದಕ್ಕಿಂತ ಹೆಚ್ಚಾಗಿ ಮುಂಚೆ ಬರುವಾಗ ಕೇಳ್ಕೊಂಡು ಬರ್ತಾರೆ, ನಮಗೆ ಒಂದು ಸ್ವಲ್ಪ ಹೋಗೋಕ್ಕೆ ದಾರಿ ಕೊಡಿ ಅಂತ ಹೇಳಿ. ಹೌದು, ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ಹೇಳಿದ್ರೆ, ಯಾರೋ ಏನೋ ಕೇಳಿದಾಗ ಬಿಟ್ಕೊಡೋದು ಒಂದು, ಯಾಕೆ ನಾವು ರೋಡಿಗೆ ಅಡ್ಡಿಪಡಿಸ್ಬೇಕಂತ. ಆದರೆ ಈಗ ಅವರು ಅಲ್ಲಿರೋ ಜನಗಳನ್ನ ಬೆದರಿಸಿ ಅವ್ರಗಳ ಇರೋ ಅಂಥ ಜಾಗದಿಂದ ಹೋಗೋಕ್ಕೆ ಇದು ಮಾಡ್ಕೊಳ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ತುಂಬ. ಆಮೇಲೆ ಎಲ್ಲ ರೀತಿಯಾದ ವೇಸ್ಟ್ಗಳು ಇರ್ಬೋದು, ಅಲ್ಲಿ ಏನು ಕೆರೆಗಳಿರ್ಬೋದು, ಇದಕ್ಕೆಲ್ಲ ಹಾಕ್ತಿದ್ದಾರೆ. ಯಾರೋ ಕ್ವೆಶ್ಚನ್ ಮಾಡಿದ್ರೆ ಅವ್ರ ಮೇಲೆ ಹೆರಾಸ್ಮೆಂಟ್. ಇವರು ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ್, ಪ್ರೀತಮ್, ಯೋಗೇಂದ್ರ ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಯೋಜಿಸಲಾಗಿದ್ದ ಪೋಕ್ಸೋ ಕಾಯ್ದೆ 2012 ಕುರಿತಾದ ಒಂದು ದಿನದ ಜಾಗೃತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದ ಗಣ್ಯರು, ಹಿರಿಯ ನ್ಯಾಯವಾದಿಗಳಾದ ಅರುಣ್ ಕುಮಾರ್ ಮಾತನಾಡಿ, ಶಾಲಾ ಹಂತದಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಹೊಂದಿರಬೇಕು. 18 ವರ್ಷದೊಳಗಿನ ಮಕ್ಕಳನ್ನು ಲೈಂಗಿಕ ಶೋಷಣೆಯಿಂದ ರಕ್ಷಿಸಲು 2012ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಕಿರುಕುಳ, ಅಶ್ಲೀಲ ಚಿತ್ರ ಪ್ರದರ್ಶನ ಹಾಗೂ ಮಕ್ಕಳ ಅಂಗಾಂಗಗಳ ದುರುಪಯೋಗ ಈ ಕಾಯ್ದೆಯಡಿ ಗಂಭೀರ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಈ ಕಾಯ್ದೆಯಡಿ ಅಪರಾಧ ಸಾಬೀತಾದಲ್ಲಿ ದಂಡ, ಸುದೀರ್ಘ ಜೈಲು ಶಿಕ್ಷೆ ಹಾಗೂ ಅತ್ಯಂತ ತೀವ್ರವಾದ ಪ್ರಕರಣಗಳಲ್ಲಿ ಮರಣ ದಂಡನೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಿವಿಲ್ ಸೀನಿಯರ್ ಡಿವಿಷನ್ ನ್ಯಾಯಾಧೀಶರಾದ ನಿವೇದಿತಾ ಮುನವಳ್ಳಿ ಮಠ್, ಜೂನಿಯರ್ ಡಿವಿಷನ್ ನ್ಯಾಯಾಧೀಶರಾದ ಚೇತನ ಹಾಗೂ BEO ಸೋಮಲಿಂಗೇಗೌಡ ಉಪಸ್ಥಿತರಿದ್ದರು. ಹಾಸನ ನಗರದ SBM ಲೇಔಟ್ನ ಕೆರೆಯ ಅಕ್ಕಪಕ್ಕದ ರಸ್ತೆಯ ನಿವಾಸಿಗಳು ಕೆರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕೆಂದು ಕ್ಷೇತ್ರದ ಶಾಸಕರು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. SBM ಲೇಔಟ್ ಸಂತೆಕಟ್ಟೆ ರಸ್ತೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ವಾಕ್ ಮಾಡಲು ಸೂಕ್ತ ಸ್ಥಳದ ಕೊರತೆ ಇದ್ದು, ಈ ಸಮಸ್ಯೆಯನ್ನ ಮನಗಂಡು ಮಹಾನಗರ ಪಾಲಿಕೆಯ ಪರಿಸರ ಮತ್ತು ವಿದ್ಯುತ್ ಇಂಜಿನಿಯರ್ ಕವಿತಾ ಅವರು ತಾತ್ಕಾಲಿಕವಾಗಿ ಸಂತೆಕಟ್ಟೆ ಕೆರೆ ಪ್ರದೇಶವನ್ನು ಸ್ವಚ್ಛಗೊಳಿಸಿ ವಾಕ್ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಈ ವ್ಯವಸ್ಥೆ ತಾತ್ಕಾಲಿಕವಾಗಿದ್ದು, ಬೆಳಿಗ್ಗೆ ಮಾತ್ರ ವಾಕ್ ಮಾಡಲು ಸಾಧ್ಯವಾಗುತ್ತಿದೆ. ಸಂಜೆ ವೇಳೆ ವಿದ್ಯುತ್ ವ್ಯವಸ್ಥೆಯ ಕೊರತೆಯಿಂದ ಕತ್ತಲೆ ಆವರಿಸುವುದರಿಂದ ವಾಕ್ ಮಾಡಲು ತೊಂದರೆ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆರೆ ಪ್ರದೇಶವನ್ನು ಶಾಶ್ವತ ವಾಕಿಂಗ್ ಟ್ರ್ಯಾಕ್ ಆಗಿ ಅಭಿವೃದ್ಧಿಪಡಿಸಿ ರಸ್ತೆ, ವಿದ್ಯುತ್ ದೀಪಗಳು ಹಾಗೂ ನಿತ್ಯ ಸ್ವಚ್ಛತೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿವಾಸಿಗಳು ಮನವಿ ಮಾಡಿದರು. ನಮಸ್ಕಾರ ಸರ್. SBM ಕಾಲೋನಿಯ ಕೆರೆ ಪಕ್ಕದ ಅಂದರೆ ಈಗ ಪಾರ್ಕ್ನ ಪಕ್ಕದಲ್ಲಿರುವ ಕೆರೆ ಪಕ್ಕದ ನಿವಾಸಿಗಳು, ಸುತ್ತಮುತ್ತಲಿನ ನಿವಾಸಿಗಳು, ನಾವು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, SBM ಕಾಲೋನಿಯಿಂದ SM ಕೃಷ್ಣ ನಗರಕ್ಕೆ ಸಂಪರ್ಕಿಸುವ ಒಂದು ಕೆರೆ ಏರಿ ಇದೆ ಸರ್. ಆ ಏರಿ ಸತ್ಯಕೆಟ್ಟೆ ಏರಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದು ಈಗಿನವ್ರಿಗೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ. ಆ ರಸ್ತೆಯನ್ನು ಈಗ ಮೊದಲು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಈಗ ಅದನ್ನು ನಮಗೆ ಅಭಿವೃದ್ಧಿ ಪಡಿಸ್ಕೊಟ್ಟಿದ್ದಾರೆ. ಈಗ ನಾವಲ್ಲಿ ಓಡಾಡ್ಬೋದಾಗಿದೆ. ಆದರೆ ಏನಾಗಿದೆ, ಅಲ್ಲಿ ನಮ್ಗೆ ಓಡಾಡೋಕ್ಕಾಗಿ ಒಂದು ಪರ್ಮನೆಂಟಾಗಿ ಒಂದು ಸಾಲ್ಯೂಷನ್ ಮಾಡಿಕೊಡ್ಬೇಕು. ಅಂದರೆ ಅದನ್ನು ನಮಗೆ ಮೆಟ್ಲಿಂಗ್ ಮಾಡಿಸ್ಕೊಡಿ. ಒಂದು ಎರಡನೇದು, ಅಲ್ಲಿ ಓಡಾಡೋಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ. ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ವಯಸ್ಸಾದವರಿಗೆ, ಹೆಣ್ಮಕ್ಳುಗಳಿಗೆ, ವೃದ್ಧರಿಗೆ ಓಡಾಡೋಕ್ಕೆ ಅನುಕೂಲ ಆಗ್ತದೆ. ಒಂದು ಎರಡನೇದು, ಮತ್ತು ಈ ರಸ್ತೆ ಪಕ್ಕ ಬೆಳಕಿನ ವ್ಯವಸ್ಥೆ ಮತ್ತು ಈ ರಸ್ತೆನ ಒಂದು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು. ಸಾಲದಕ್ಕೆ ಇಲ್ಲಿರೋ ಒಂದು ಸಣ್ಣ ಒಂದು ಪಾರ್ಕ್ ಇದೆ, ಆ ಉದ್ಯಾನವನಕ್ಕನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು. ಅಲ್ಲಿ ಕೂರಕ್ಕೆ ಜನಗಳಿಗೆ, ವಯಸ್ಸಾದವರಿಗೆ ಒಂದು ಕಲ್ಲಿನ ಬೆಂಚಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಫೆನ್ಸಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಸಾಲದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಂದ
ನಾವು SBM ಕಾಲೋನಿ ಇಲ್ಲಿಗೆ ಸೆಂಟ್ರಲ್ ಸ್ಕೂಲ್ ಕಡೆ ಹೋಗುವಾಗ ಅಲ್ಲಿವರೆಗೂ ಸಹ ರಸ್ತೆಯಲ್ಲೆಲ್ಲ ನೀರು ನಿಂತ್ಬಿಟ್ಟು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ದಯಮಾಡಿ ಸಂಬಂಧಪಟ್ಟವರು ಇದನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇಲ್ಲಿಯ ನಿವಾಸಿಗಳ ಪರವಾಗಿ ವಿನಯಪೂರ್ವಕವಾಗಿ ನಿಮ್ಮ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಮಗಾರಿಯನ್ನು 3 ತಿಂಗಳಲ್ಲಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಮಾಜಿ ಸಚಿವ ಎ ಮಂಜು. ನಿರಂತರ ವಿದ್ಯುತ್ ಪೂರೈಕೆ ಸಲುವಾಗಿ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಪಂಪ್ ಹೌಸ್ಗೆ HT ಲೈನ್ ಅಳವಡಿಕೆ, ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಜನವರಿ 20-21ರಂದು ಹಾಸನದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ, ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.